ಹೆಲ್ಲೋ ಗೈಸ್, ಎಲ್ಲರೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು ಏನ್ ಗುರು ಹೋಗಿದ್ದು ರಿಷಬ್ ಪಂತ್ 27 ಕೋಟಿ ಗುರು. ಲಕ್ನೋ ತಗೊಂಡಿದ್ದು ನಾನು RCB ತಗೊಂತಾರೇನೋ ಅಂತ ಅಂದ್ಕೊಂಡಿದ್ದೆ. ಲಕ್ನೋ ತಗೊಂಡ್ಬಿಟ್ರು. 27 ಕೋಟಿ ಆಯ್ತು. 22 ಕೋಟಿಗೆ 22 ಕೋಟಿಗೆ ನಿಂತಿತ್ತು. ಅವಾಗ RTM ಎತ್ತದು ಡೆಲ್ಲಿ. ಅದಕ್ಕೆ ಇವರು ನಿಮ್ ಫೈನಲ್ ಬಿಡ್ ಹೇಳಿ ಅಂದ್ರೆ 27 ಕೋಟಿ ಅಂದ್ರು. 20 ಕೋಟಿಗೆ ನಿಂತಿತ್ತು. ಇವ್ರು 27 ಕೋಟಿ ಅಂದ್ರು ಗುರು. ಲಕ್ನೋವು 27 ಕೋಟಿಗೆ ಲಕ್ನೋವಿಗೆ ಸೇಲ್ ಆಗ್ಬಿಟ್ರು. ನಾನು ಎಲ್ಲ RCB ಪಿಕ್ ಆಗ್ತಾರೇನೋ ಅಂದ್ಕೊಂತಿದ್ದೆ. ಇಲ್ಲಿವರೆಗೂ ಹೋಗಿರೋದು ಹರ್ಷದೀಪ್ ಸಿಂಗ್ 18 ಕೋಟಿ ಪಂಜಾಬ್ ಕಿಂಗ್ಸಿಗೆ. ಕಗಿಸೋ ರಬಾಡ 10 ಕೋಟಿ 75 ಲಕ್ಷ ಗುಜರಾತಿಗೆ. ಶ್ರೇಯಸ್ ಅಯ್ಯರ್ ಪಂಜಾಬ್ ಕಿಂಗ್ಸಿಗೆ ಹೋಗಿದ್ದು 26 ಕೋಟಿ 75 ಲಕ್ಷ ಗುರು. ಕ್ಯಾಪ್ಟನ್ಸಿ ಮೆಟೀರಿಯಲ್ ಅಂತ 26 ಕೋಟಿ 75 ಲಕ್ಷಕ್ಕೆ ಸೇಲ್ ಅದು ಗುರು ಶ್ರೇಯಸ್ ಅಯ್ಯರ್. ಇವಾಗ ಪಂಜಾಬ್ ಪರ್ಸ್ ಕಡಿಮೆ ಆಗಿದೆ. ನಾನು ಎಲ್ಲಿ RCB ಹೋಗ್ತಾರೆ ಪಂತಿಗೆ ಅಂದ್ಕೊಂಡೆ. ಯಾಕಂದ್ರೆ ಹೈಯೆಸ್ಟ್ ಇರೋದು ಇವಾಗ ಪರ್ಸ್ RCB ಹತ್ರ. ಪಂತಿಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ಕೊಂಡೆ. ಆಗ್ಲಿಲ್ಲ ಗುರು, ಹೋಗ್ಲಿಲ್ಲ ಅವರು. 11 ಕೋಟಿವರೆಗೂ ಹೋದ್ರು ನಿಲ್ಸ್ಬಿಟ್ರು. ಜಾಸ್ ಬಟ್ಲರಿಗೆ ಅದು ಹೋಗ್ತಾರೇನೋ, ಇಲ್ಲ ಜಾಸ್ ಬಟ್ಲರಿಗೆ ಹೋಗ್ಲಿಲ್ಲ. ಫಸ್ಟ್ ಬಂದಿದ್ದು ಹರ್ಷದೀಪ್ ಸಿಂಗ್, ಆಮೇಲೆ ಕಗಿಸೋ ರಬಾಡ, ಆಮೇಲೆ ಶ್ರೇಯಸ್ ಅಯ್ಯರ್, ಆಮೇಲೆ ಜಾಸ್ ಬಟ್ಲರ್ ಬಂದಿದ್ದು 4ನೇ ಪ್ಲೇಯರ್. ಅವ್ರಿಗೂ ತಗೊಂಡ್ಲಿಲ್ಲ RCB. ನನ್ನ ಪ್ರಕಾರ KL ರಾಹುಲ್ ನ ತಗೊಂತಾರೆ, ಈಸಿಯಾಗಿ ತಗೊಂತಾರೆ, ಡೌಟೇ ಇಲ್ಲ. KL ರಾಹುಲ್ ನ ತಗೊಳೋದು ಫಿಕ್ಸು. ಇನ್ನು ಯಾರನ್ನಾದ್ರು ಓವರ್ಸೀಸ್ ಬ್ಯಾಟ್ಸ್ಮನ್ ಬೌಲರ್ಸ್ ನ ಸರಿಯಾಗಿ ಪಿಕ್ ಮಾಡ್ಬೇಕು ಈ ಸೀಸನ್ ಅಂತ ಬಂದಿದಾರೆ ಅನ್ಸತ್ ನನಗೇನೋ. ಇಲ್ಲ ಅಂದಿದ್ರೆ ರಿಷಬ್ ಪಂತ್ ಖಂಡಿತ ಹೋಗಿರೋರು. ಅದ್ ಯಾಕೆ ಹೋಗ್ಲಿಲ್ವೋ ನನಗೆ ಒಂಥರ ಆಗ್ತಿದೆ ಗುರು. ಯಾಕೆ ರಿಷಬ್ ಪಂತ್ ನ ತಗೊಂಡ್ಲಿ RCB ಅಂತ. ನಾನೊಂದು 30 ಕೋಟಿವರೆಗೂ ಹೋಗ್ಬೋದು ರಿಷಬ್ ಪಂತ್ ಅಂದ್ಕೊಂಡಿದ್ದೆ. ಕೊನೆಗೆ 27 ಕೋಟಿವರೆಗೂ ಹೋದ್ರು. ಅದು ಲಕ್ನೋವಿಗೆ ಹೋದ್ರು. RCB ಬರ್ತಾರೆ ಅನ್ಕೊಂಡಿದ್ದೆ. ಏನೇನೋ ಕ್ಯಾಲ್ಕುಲೇಷನ್. ಹೈಯೆಸ್ಟ್ ಇರೋ ಪರ್ಸು ಪಂಜಾಬ್ ಕಿಂಗ್ಸ್ ಹತ್ರ ಹೈಯೆಸ್ಟ್ ಇದೆ, ಅವ್ರಿಗೆ ಹೋಗ್ತಾರೆ. ಇಲ್ಲ RCB ಬರ್ತಾರೆ, RCB ಸೆಕೆಂಡ್ ಹೈಯೆಸ್ಟ್. ಆಗ್ಲಿಲ್ಲ, ಅದು ಹೋಗಿದ್ದು ಲಕ್ನೋಗೆ. ಮಿಚ್ಚಲ್ ಸ್ಟಾರ್ಕಿಗೆ ಹೋದ್ರು ಗುರು RCB. ಮಿಚ್ಚಲ್ ಸ್ಟಾರ್ಕಿಗೂ ಹೋದ್ಲು. ತಗೊಂತಾರೇನೋ ಅಂದ್ಕೊಂಡ್ವಿ, ಇಲ್ಲ ತಗೊಂಡ್ಲಿಲ್ಲ. ಮಿಚ್ಚಲ್ ಸ್ಟಾರ್ಕ್ ಹೋಗಿದ್ದು ಡೆಲ್ಲಿಗೆ. ಇಲ್ಲಿವರೆಗೂ ಬಿಡ್ ಮಾಡಿರೋದಲ್ಲಿ ಪಂಜಾಬಿಗೆ ಇಬ್ರು ಹೋಗಿದಾರೆ, ಹರ್ಷದೀಪ್ ಸಿಂಗು ಮತ್ತೆ ಶ್ರೇಯಸ್ ಅಯ್ಯರ್. ಇವರಿಬ್ರು ಪಂಜಾಬಿಗೆ ಹೋಗಿದಾರೆ ಗುರು. ಆಮೇಲೆ ಕಗಿಸೋ ರಬಾಡ ಗುಜರಾತ್ ಟೈಟನ್ಸ್ಗೆ 10 ಕೋಟಿ 75 ಲಕ್ಷ. ಜಾಸ್ ಬಟ್ಲರ್ ಗುಜರಾತ್ ಟೈಟನ್ಸ್ಗೆ 15 ಕೋಟಿ 75 ಲಕ್ಷ. ಮಿಚ್ಚಲ್ ಸ್ಟಾರ್ಕ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ 11 ಕೋಟಿ 75 ಲಕ್ಷ. ರಿಷಬ್ ಪಂತ್ 27 ಕೋಟಿ ಲಕ್ನೋ ಸೂಪರ್ ಜೆಂಟ್ಸ್. ಏನ್ ಗುರು ಇದು, RCB ಪಿಕ್ ಮಾಡ್ತಾರೆ ಅಂದ್ಕೊಂಡ್ವಿ, ಏನು ಆಗ್ಲಿಲ್ಲ. ನೋಡೋಣ KL ರಾಹುಲ್ ಏನಾದ್ರು ಎತ್ತಾರೇನೋ ಅಂತ ನೋಡೋಣ. ಏನ್ ಮಾಡ್ತಾರೋ. ನಾನೇನೋ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ. ರಿಷಬ್ ಪಂತ್ ಎತ್ತಾರೆ, ಎಲ್ಲರ ಹತ್ರನೂ ಇತ್ತು ಗುರು. ರಿಷಬ್ ಪಂತ್ ಆಲ್ರೆಡಿ RCB ಬಂದಾಯ್ತು ಎಲ್ಲ ಹೇಳ್ತಿದ್ಲು. ಅಲ್ಲಿ ಹೋಗ್ಲಿಲ್ಲ. ಮ್ಯಾಕ್ಸಿಮಮ್ 11 ಕೋಟಿವರೆಗೂ ಹೋಗಿದ್ದು ಅಷ್ಟೇ RCB, ಹೋಗ್ಲಿಲ್ಲ. ಇವಾಗ ಬ್ರೇಕ್ ಬಂದಿದೆ. ನೆಕ್ಸ್ಟ್ KL ರಾಹುಲ್ ಅವ್ರು ಬರ್ಬೋದು, ನೋಡೋಣ. KL ರಾಹುಲ್ ಅವ್ರು ಯಾವ ಟೀಮಿಗೆ ಹೋಗ್ತಾರೆ. ಖಂಡಿತ RCBಗೆ ಗುರು. KL ರಾಹುಲ್ ಅಂತೂ ಬಿಡಲ್ಲ. KL ರಾಹುಲ್ ವಿಕೆಟ್ ಕೀಪರು ಮತ್ತೆ RCB ಕ್ಯಾಪ್ಟನ್, ನ್ಯೂ ಕ್ಯಾಪ್ಟನ್. ಬರ್ದಿಟ್ಕೊಳ್ಳಿ. RCB ಇದನ್ನಾದ್ರು ಪಿಕ್ ಮಾಡ್ರಪ್ಪ. ರಿಷಬ್ ಪಂತ್ ನ ಬಿಟ್ಬಿಟ್ರಿ. ಹೋಗ್ಬೇಕಿತ್ತು ಗುರು. ಅಟ್ಲೀಸ್ಟ್ 30 ಕೋಟಿವರೆಗೂ ಹೋಗ್ಬೋದಿತ್ತು ರಿಷಬ್ ಪಂತಿಗೆ. ಬೌಲರ್ ಸಿಕ್ಕಿರೋರು ಇಬ್ರು ಟಾಪ್ ಬೌಲರ್ ಸಿಕ್ಕಿರೋರು ಗುರು. 30 ಕೋಟಿಗೆ ಹೋಗ್ಬೋದಿತ್ತು ರಿಷಬ್ ಪಂತಿಗೆ. 15-20 ಕೋಟಿ KL ರಾಹುಲ್. ಇದೇನೇನೋ ಆಗುತ್ತೆ ಗುರು. ಆಪ್ಷನ್ಗೆ ಹೋದ ತಕ್ಷಣ ಇವ್ರನ್ನೇ ತಗೊಳ್ತಾರೆ, ಅವೆಲ್ಲ ಹೇಳಕ್ಕಾಗಲ್ಲ. ನೋಡಿ, ಏನ್ ಬೇಕಾದ್ರೂ ಆಗ್ಬೋದು. ಆಪ್ಷನ್ ಅಲ್ಲಿ ನಾವು ಅಂದ್ಕೊಂಡಿರೋದೆಲ್ಲ ಆಗಲ್ಲ. ಅಲ್ಲಿ ಹೋಗಿ ಅಲ್ಲಿ ಏನಾಗುತ್ತೋ ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ಫಸ್ಟ್ ಯಾವ ಪ್ಲೇಯರ್ ಬರ್ತಾರೆ, ಆಮೇಲೆ ಯಾರು ಬರ್ತಾರೆ ಗೊತ್ತಿರಲ್ಲ. ಅಲ್ಲಿ ಬಂದಿದ್ದು ರಿಷಬ್ ಪಂತ್ 27 ಕೋಟಿಗೆ ಹೋಗ್ಬಿಟ್ರು ಗುರು ಲಕ್ನೋಗೆ. ನೋಡೋಣ KL ರಾಹುಲ್ ಯಾವ ಟೀಮಿಗೆ ಹೋಗ್ತಾರಂತ. ಮತ್ತೆ ಬರ್ತೀನಿ ಗುರು, ಬಾಯ್.